ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೊಸ್ದಾಗಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ನಾನು ನಿಮಗೆ ಶೇರ್ ಮಾಡ್ತಿರೋ ರೆಸಿಪಿ ಏನಪ್ಪ ಅಂದರೆ ಪಾಲಕ್ ಪಪ್ಪು. ಸಖತ್ತಾಗಿರುತ್ತೆ ಈ ಪಾಲಕ್ ಪಪ್ಪು. ಈ ಪಾಲಕ್ ಪಪ್ಪುನೇನಾದರೂ ನೀವು ಒಂದು ಸಲ ಟ್ರೈ ಮಾಡಿದ್ರೆ ನಿಜವಾಗ್ಲೂ ತುಂಬಾ ಇಷ್ಟಪಡ್ತೀರ. ತುಂಬಾ ರುಚಿಯಾಗಿರುತ್ತೆ ಈ ಪಾಲಕ್ ಪಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಟ್ಟಷ್ಟು ಪಾಲಕನ್ನು ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಒಂದು ಕುಕ್ಕರ್ಗೆ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಸೇರಿ ಒಂದು ಮೀಡಿಯಮ್ ಒಂದು ಕಪ್ಪಾಗೋಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ನಾವು ಬೇಳೆ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ಒಂದು 5 ಹಸಿಮೆಣ್ಸಿನ್ಕಾಯಿ, ಒಂದು 5 ಟೊಮೊಟೊ ಮತ್ತು ಒಂದು ಈರುಳ್ಳಿ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಕಟ್ ಮಾಡಿರ್ತಿರೋಂತಹ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಇಷ್ಟನ್ನು ಚೆನ್ನಾಗಿ ಇದಕ್ಕೆ ಸೇರಿಸ್ಕೊಬೇಕು. ಮತ್ತು ಪಾಲಕ್ ಸೊಪ್ಪನ್ನು ನಾವು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ನಾವಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಯಾಕಂದರೆ ನಾವು ಇದನ್ನು ಮಸ್ತಿ ಮಾಡೋದು, ಹಾಗಾಗಿ ಅದು ದಪ್ಪಗೆ ಹಾಕ್ಬಿಟ್ರೆ ಬಾಯಿಗೆಲ್ಲ ಹಾಗೆ ಸಿಗುತ್ತೆ, ಅದು ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ಥರ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಈ ಪಾಲಕ್ ಪಪ್ಪು ಮುದ್ದೆ, ಅನ್ನ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ನಾನು ಪಾಲಕ್ ಹೇಟರು. ಅಂಥದ್ರಲ್ಲಿ ಇವಾಗ ಪಾಲಕ್ ಪಪ್ಪು ಮಾಡ್ಕೊಂಡು ತಿಂತಿದ್ದೀನಿ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅದನ್ನು ಎಷ್ಟು ಟೇಸ್ಟಿಯಾಗಿದೆ ಅಂತ. ಪಾಲಕ್ ಹಾಕಾದ್ಮೇಲೆ ಅದಕ್ಕೆ ನಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ನೋಡಿ ಅಷ್ಟು ನೀರು ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ಚಿಕ್ಕ ಚಮಚದಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಒಂದು 4ರಿಂದ 5 ವಿಷಲ್ ಕೂಗಿಸ್ಕೊಬೇಕು. ಅಷ್ಟರಲ್ಲೇ ಬೇಳೆ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ, ಅಲ್ಲೇ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ನೋಡಿ ಇವಾಗ ಕುಕ್ಕರಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನಿಮ್ಮ ಮನೆ ಮಸ್ಕ ಇದ್ದರೆ ಮಸ್ಕಾಯಲ್ಲಿ ಚೆನ್ನಾಗಿ ಮಸಿಯೋದಿರುತ್ತಲ್ಲ ಅದರಲ್ಲಿ ಮಸ್ಕೊಳ್ಳಿ. ನಮ್ಮ ಮನೇಲಿ ಇಲ್ಲ, ಹಾಗಾಗಿ ನಾನೊಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಸೌಟಲ್ಲೇ ಮಸ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ನಿಜವಾಗ್ಲೂ ಅಲ್ಟಿಮೇಟಾಗಿ ಬಂದಿರುತ್ತೆ, ಅಷ್ಟು ರುಚಿಯಾಗಿ ಇರುತ್ತೆ. ನಮ್ಮ ಪುಟ್ಟ ದೊಡ್ಡನಾಗಲಿ ಅವನಿಗೂ ಕೂಡ ಮುಂದೆ ನಾನು ಮಾಡ್ಕೊಂಡು ಕೊಡಬೇಕು ಇದನ್ನು, ಅಷ್ಟು ಚೆನ್ನಾಗಿತ್ತು ಈ ಪಾಲಕ್ ಪಪ್ಪು. ಈಗ ಇದಕ್ಕೆ ನಾನು ಅದು ಸ್ಮ್ಯಾಶ್ ಆದಮೇಲೆ ಒಂದು ತಪ್ಪಲೆನ ಇಟ್ಕೊಂಡು ಅದಕ್ಕೆ ಒಂದು 2ರಿಂದ 3 ಸ್ಪೂನಷ್ಟು ಎಣ್ಣೆ ಬೇಕು. ಇದಕ್ಕೆ ಎಣ್ಣೆ ಬೇಳೆ ಹಾಕಿದಷ್ಟು ಟೇಸ್ಟ್ ಜಾಸ್ತಿ. ಎಣ್ಣೆ ಹಾಕ್ಬಿಟ್ಟು ಮತ್ತು ಒಂದು ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನನಗೆ ಈ ಪಾಲಕ್ ಪಪ್ಪು ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಪಾಂಡ ಅಂತ ಇದ್ದಾಳೆ ಅಂತ ಹೇಳಿದ್ನಲ್ಲ, ಸ್ನೇಹ ಅಂತ, ಅವಳು ನಾವು ಅವರೆಲ್ಲ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಳು ಈ ಥರ ಮಾಡ್ಕೊಂಬರೋಳು. ಪಾಲಕ್ ಪಪ್ಪು, ಬೇಳೆದಾಲ್ ಇವೆಲ್ಲ ಜಾಸ್ತಿ ಅವಳೇ ನನಗೆ ಹೇಳ್ಕೊಂಡು ಕೊಟ್ಟಿರೋದು ಅಡುಗೆಗಳ್ನ. ಈಗ ಈರುಳ್ಳಿ ಎಲ್ಲ ಬೆಂದಾದ್ಮೇಲೆ ನಾವು ಇಲ್ಲಿ ಮಸ್ಕೊಂಡಿದ್ವಲ್ಲ ಎಲ್ಲ ಐಟಮ್ಸ್ ಮಸ್ಕೊಂಡಿರೋದನ್ನೆಲ್ಲದನ್ನು ಈ ತಪ್ಪಲೆಗೇ ಸಪ್ಪು ನೀರು ಬಗ್ಗಿಸ್ಬಿಟ್ಟು ಅದನ್ನು ಹಾಕ್ಬಿಟ್ಟು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ಮಸಾಲೆ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತು ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಒಂದು ಕುದಿ ಬಂದರೆ ಆಯ್ತಪ್ಪ. ಎಷ್ಟು ಟೇಸ್ಟ್ಫುಲ್ಲಾಗಿರೋಂತಹ ತುಂಬಾ ರುಚಿಯಾಗಿರೋಂತಹ ಒಂದು ಪಾಲಕ್ ಪಪ್ಪು ಇವಾಗ ಸವಿಯಲು ಸಿದ್ಧ ಆಗಿದೆ. ನನ್ನ ಫ್ರೆಂಡ್ ಪಾಂಡನೇ ಈ ಪಾಲಕ್ ಪಪ್ಪು ಮಾಡೋದು ಹೇಳ್ಕೊಂಡು ಕೊಟ್ಟಿದ್ದು. ಫಸ್ಟ್ ಟೈಮ್ ನಾನು ಪಾಲಕ್ ಪಪ್ಪು ಅಲ್ಲ, ನನಗೆ ಪಾಲಕ್ ಅಂದ್ರೇ ಆಗ್ತಿರ್ಲಿಲ್ಲ. ಅದನ್ನು ತಿನ್ಬೇಕಾದ್ರೆ ನಾನು ಎಷ್ಟು ಹೆಂಗಿರುತ್ತೋ ಏನೋ ಅಂತ ಒಂಥರ ಇದು ಮಾಡ್ಕೊಂಡು ತಿಂದೆ. ಬಟ್ ತಿಂದಾದ್ಮೇಲೆ ಗೊತ್ತಾಯಿತು ಎಷ್ಟು ಚೆನ್ನಾಗಿರುತ್ತಾ ಅಂತ. ಅವಾಗಿಂದ ಅವಳ ಹತ್ರ ಅವಾಗ ಹೇಳಿಸ್ಕೊಂಡಿದ್ದೆ ಹಾಗಾಗಿ ಮನೇಲೂ ಕೂಡ ಇವಾಗ ಟ್ರೈ ಮಾಡಿದ್ದೀನಿ ಆಲ್ರೆಡಿ ತುಂಬ ಸಲ. ಇವಾಗ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ಬಿಸಿ ಮುದ್ದೆ ಮಾಡ್ತಾಯಿದ್ದೀನಿ. ನಾಷ್ಟಕ್ಕೆ ಇವತ್ತೇನು ಟಿಫನ್ ಮಾಡಲಿಲ್ಲ, ಒಂದು ಸಲ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿ ಮತ್ತು ಮುದ್ದೆನ ಹಾಕ್ಕೊಂಡು ಈ ಪಾಲಕ್ ಪಪ್ಪನ್ನ ಹಾಕ್ಕೊಂಡು ಸವಿತಾ ಇದ್ದರೆ ಅದು ಹೇಳೋಕ್ಕಿಂತ ನೀವು ಟೇಸ್ಟ್ ಮಾಡಿದಾಗಲೇ ಅದು ನಿಮಗೆ ಗೊತ್ತಾಗೋದು. ಹಾಗಾಗಿ ಖಂಡಿತವಾಗಿಯೂ ಮಿಸ್ ಮಾಡ್ದಲೇ ಈ ರೆಸಿಪಿನ ನೀವು ಟ್ರೈ ಮಾಡಿ. ಹಾಗೇನಾದರೂ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಆವಾಗ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.